ಎಲ್ರಿಗೂ ನಮಸ್ಕಾರ. ನಾನು ಈ ವಿಡಿಯೋದಲ್ಲಿ ಮತ್ತೊಂದು ಬ್ಯೂಟಿಫುಲ್ ಆಗಿರ್ತಕ್ಕಂಥ ಆರಿ ಎಂಬ್ರಾಯ್ಡಿಂಗ್ ವರ್ಕ್ ಬ್ಲೌಸ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ. ಆ್ಯಕ್ಚುಲಿ ಡಿಸ್ಪ್ಲೇ ಮೇಲೆ ಹಾಕಿರೋ ಡಿಸೈನ್ನ ನಾನು ಈಗ ಯಾವ ಥರ ಹಾಕೋದಂತ ತೋರಿಸ್ತೀನಿ. ಅದು ಫಸ್ಟು ಜರಿ ಥ್ರೆಡ್ ಒಂದು 3 ಲೈನ್ ಹಾಕಿದ್ದಾರೆ. ಆಮೇಲೆ ಈ ಥರ ಡಿಸೈನ್ನ ಮತ್ತು ಅವರು ಜರಿ ಥ್ರೆಡ್ ಮೇಲೆ ಈ ಥರ ಡಿಸೈನ್ ಹಾಕಿದ್ದಾರೆ. ಇವತ್ತು ಈ ಡಿಸೈನ್ ಯಾವ ಥರ ಹಾಕೋದಂತ ನಾನು ತೋರಿಸ್ತೀನಿ ನೋಡಿ. ಫಸ್ಟು ಜರಿ ಲೈನು 3 ಲೈನ್ ಹಾಕ್ಕೊಂಡು ಆಮೇಲೆ ಇದನ್ನ ಮಾರ್ಕಿಂಗ್ ಮಾಡ್ತೀನಿ. ಫಸ್ಟು 3 ಲೈನು ಜರಿ ಥ್ರೆಡ್ ಹಾಕ್ಕೊಂಬರ್ತೀನಿ ನೋಡಿ. ಫಸ್ಟು ಈ ಥರ ಹಾಕ್ಬೇಕಾದ್ರೆ ಫಸ್ಟ್ ಇದನ್ನ ಲಾಕ್ ಮಾಡ್ಕೊಂಬಿಡ್ರಿ. ಅದು ಆ್ಯಕ್ಚುಲಿ ಇಲ್ಲಿ ಪಕ್ಕದಲ್ಲಿ ವರ್ಕ್ ಆಗಿ ಆಲ್ರೆಡಿ ಅದು ಫಿಕ್ಸ್ ಆಗಿರೋದನ್ನ ನಾನು ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ. ನೀವು ಫಸ್ಟಿಗೆ ಸ್ಟಾರ್ಟಿಂಗ್ಗೆ ಆದಮೇಲೆ ಈ ಥರ ಲಾಕ್ ಮಾಡ್ಕೊಂಬಿಡ್ರಿ. ಎಂಡ್ ಲಾಕ್ ಹಾಕಿ ಅಲ್ಲಿಂದ ಸ್ಟಾರ್ಟ್ ಮಾಡಿ ನೋಡಿರಿ ಎಷ್ಟು ಚೆನ್ನಾಗಿ ಬರ್ತಿದೆ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ. ಡಿಸೈನ್ ನಾನು ತೋರಿಸೋ ಡಿಸೈನ್ಗಳೆಲ್ಲ ತುಂಬ ಸಿಂಪಲ್ಲಾಗಿದ್ದಾವೆ ಮತ್ತು ಈಸಿಯಾಗೂ ಹಾಕ್ಬೋದು ನೋಡಿ. ಏನಂತ ಕಷ್ಟ ಇರೋಲ್ಲ. ನಿಮಗೆಲ್ಲಾದ್ರೂ ಕಷ್ಟ ಅನಿಸಿದರೆ ಕಾಮೆಂಟ್ ಮಾಡಿ. ಅಲ್ಲಿ ನಿಮಗೆ ಯಾವ ಥರ ಕಷ್ಟ ಆಗಿದೆ ಅದನ್ನ ನಾನು ಅದಕ್ಕೆ ತೋರಿಸ್ತೀನಿ. ಆ ಥರ ಅದು ಯಾವ ಥರ ಸುಲಭ ಮಾಡ್ಕೋಬೇಕು ಅಂತ ನಾನು ನಿಮಗೆ ಹೇಳ್ತೀನಿ. ನೋಡಿರಿ ಎಷ್ಟು ನೀಟಾಗಿ ಕರೆಕ್ಟಾಗಿ ಲೈನ್ ಹಾಕ್ಕೊಂಬಿಡ್ರಿ. ಲೈನ್ ಹಾಕ್ಕೊಂಡ್ರೆ ರಿಸ್ಕ್ ಇರೋದಿಲ್ಲ, ಯಾಕಂದರೆ ಕರೆಕ್ಟಾಗಿ ಈಸಿಯಾಗಿ ಬಂದ್ಬಿಡುತ್ತೆ. ಮೂರು ಲೈನು ಜರಿ ಥ್ರೆಡಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ. ಇದರಲ್ಲಿ ಯಾವುದೇ ರೀತಿ ಬೀಡ್ಸ್ ಹಾಕಿಲ್ಲ ಸೈಡ್ಗೆ, ಡೈರೆಕ್ಟಾಗಿ ಜರಿ ಥ್ರೆಡ್ ಹಾಕಿ ಆಮೇಲೆ ಡೈರೆಕ್ಟಾಗಿ ಡಿಸೈನ್ ಹಾಕಿದ್ದಾರೆ. ಈಸಿಯಾಗಿ ಹಾಕ್ಬೋದು ನೋಡಿ. ಅದನ್ನು ಅಷ್ಟು ಈಸಿಯಾಗಿದೆ. ಸೂಜಿ ದಾರದಲ್ಲೂ ಹಾಕ್ಕೋಬೋದು ನೋಡಿರಿ. ಇದರಲ್ಲಿ ಏನಂತ ಕಷ್ಟ ಇಲ್ಲ. ಈಗ 2 ಲೈನ್ ಕಂಪ್ಲೀಟ್ ಆಯಿತು. ಈಗ 3ನೇ ಲೈನ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ತುಂಬ ಚೆನ್ನಾಗಿ ಬರ್ತಿದೆ ನೋಡಿರಿ. ಡಿಸೈನ್ ಒಂದಕ್ಕಿಂತ ಒಂದು ನೋಡಿರಿ. ಈ ಥರ ಎಳೆನ ಮೇಲೆ ಎಳ್ಕೊಂಡು ಮತ್ತೆ ನೀಡ್ಲ್ ಒಳಗಡೆ ಹಾಕಿ ಮತ್ತೆ ಇನ್ನೊಂದು ಎಳೆನ ಎಳ್ಕೊಂಡು, ಈಗ ಎಳ್ಕೊಂಡಿರ್ತೀವಲ್ಲ ಸೆಕೆಂಡ್ ಎಳೆ, ಅದ್ರ ಈ ಥರ ಒಳಗಡೆಯಿಂದ ಫಸ್ಟ್ ಎಳೆನ ಈ ಥರ ಇಟ್ಕೊಂಡ್ರೆ ಈ ನೀಡ್ಲ್ ಮೇಲೆ ಸೆಕೆಂಡ್ ಎಳೆ ಹೋಗಿ ಅಲ್ಲಿ ಲಾಕ್ ಆಗುತ್ತೆ ನೋಡಿ. ಕರೆಕ್ಟಾಗಿ ಲಾಕ್ ಆಗಿಬಿಡುತ್ತೆ. ಅದು ಎಷ್ಟೇ ಹೇಳಿದ್ರೂ ಕಿತ್ತೋಗೋದಿಲ್ಲ. ಈಸಿಯಾಗಿ ಹಾಕ್ಬೋದು ನೋಡಿರಿ. ಇದರಲ್ಲಿ ಏನಂತ ಕಷ್ಟ ಇಲ್ಲ. ಎಂಡ್ಲಾಕು 1-2 ಸಲ ಪ್ರಾಕ್ಟೀಸ್ ಮಾಡಿರಿ ಅಷ್ಟೇ. ಈಗ 3 ಲೈನು ಜರಿ ಥ್ರೆಡ್ ಹಾಕಿದ್ದೀನಿ. ಈಗ ನೆಕ್ಸ್ಟ್ ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ತಡೀರಿ. ಈ ಥರ ಬ್ಲೌಸ್ ಪೇಪರ್ ಮೇಲೆ ಬ್ಲೌಸ್ ಡಿಸೈನ್ನ ಮಾರ್ಕ್ ಮಾಡ್ಕೊತೀನಿ. ಅದು ಎಷ್ಟಿದೆಯೋ ಅಷ್ಟು ಮಾತ್ರ ಮಾರ್ಕ್ ಮಾಡ್ಕೊತೀನಿ. ಆಲ್ಮೋಸ್ಟ್ ನಾನು ಎಲ್ಲ ವರ್ಕ್ ಬ್ಲೌಸ್ಗೆ ಇದೇ ಥರನೇ ಪೇಪರ್ ಮೇಲೆ ಎಷ್ಟು ಡಿಸೈನ್ ಇರುತ್ತೋ ಅಷ್ಟು ಮಾರ್ಕ್ ಮಾಡ್ಕೊಂಡು ಅದನ್ನ ಈ ಥರ ಕ್ಲಾತ್ ಕೆಳಗಡೆ ಇಟ್ಟು ಮಾರ್ಕಿಂಗ್ ಮಾಡ್ಕೊತೀನಿ ನೋಡಿರಿ. ಆ್ಯಕ್ಚುಲಿ ನಾನು ನಿಮ್ಗೆ ತೋರ್ಸೋದಕ್ಕೋಸ್ಕರ ಪೆನ್ ಯೂಸ್ ಮಾಡ್ತಿದ್ದೀನಿ. ನಾನು ಪೆನ್ ಯೂಸ್ ಮಾಡೋದಿಲ್ಲ. ಆಲ್ಮೋಸ್ಟು ಈ ವೈಟು ಮಾರ್ಕರ್ ಬರುತ್ತೆ. ಆ್ಯಕ್ಚುಲಿ ಅದು ಎರೇಸರಲ್ಲೂ ಅಳಿಸಿದ್ರೂ ಹೋಗುತ್ತೆ ನೋಡಿರಿ. ಅದನ್ನ ಬಳಸ್ತೀನಿ. ಪೆನ್ನಲ್ಲಾದರೂ ಅಳಿಸಿದ್ರೂ ಹೋಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಾಂದರೆ ಈ ಬಟ್ಟೆ ಮಾರ್ಕ್ ಮಾಡ್ತಾರಲ್ವ ಟೈಲರ್, ಆ ಮಾರ್ಕರಲ್ಲೂ ನಾನು ಯೂಸ್ ಮಾಡ್ತೀನಿ. ನಾನು ಪೆನ್ನಲ್ಲಿ ಯೂಸ್ ಮಾಡಲ್ಲ. ಅದು ಹೋಗಲಿಲ್ಲ ಅಂದರೆ ಮತ್ತೆ ಅದು ಮಾರ್ಕ್ ಆ ಥರನೇ ಉಳ್ಕೊಂಬಿಡುತ್ತೆ. ಅದಕ್ಕೋಸ್ಕರ ನೋಡಿರಿ ಈ ಥರ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಎಷ್ಟು ಈಸಿ ಮಾರ್ಕ್ ಮಾಡ್ಕೊಳ್ಳೋದು. ತುಂಬ ಈಸಿಯಾಗಿ ಮಾರ್ಕ್ ಮಾಡ್ಕೊಬೋದು ನೋಡಿರಿ. ಆಲ್ಮೋಸ್ಟ್ ಅದು ಡಿಸ್ಪ್ಲೇ ಮೇಲೆ ಯಾವ ಥರ ಡಿಸೈನ್ ಇದೆಯೋ ಅದೇ ಡಿಸೈನ್ನ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿರಿ. ತುಂಬ ಈಸಿಯಾಗಿ ಹಾಕ್ಬೋದು ನೋಡಿರಿ. ಈ ಥರ ಕರೆಕ್ಟಾಗಿ ಮಾರ್ಕಿಂಗ್ ಒಂದು ಮಾಡ್ಕೊಂಡ್ರೆ ಸಾಕು, ಡಿಸೈನ್ ಈಸಿಯಾಗಿ ಹಾಕ್ಬೋದು. ಈಗ ಡಿಸೈನ್ ಯಾವ ಥರ ಹಾಕೋದಂತ ತೋರಿಸ್ತೀನಿ ನೋಡಿರಿ. ಆ್ಯಕ್ಚುಲಿ ಇದರಲ್ಲಿ ಶುಗರ್ ಬೀಡ್ಸು ಮತ್ತು 4mm ಬೀಡ್ಸ್ ಬಳಸಿದ್ದಾರೆ ಅಷ್ಟೇ, ಮತ್ತು ಬೇರೆ ಏನು ಬಳಸಿಲ್ಲ. ಚಮಕಿ ಬಳಸಿದ್ದಾರೆ. ಈಗ ಬೀಡ್ಸ್ ಕುಂದನ್ ಬಳಸಿದ್ದಾರೆ ನೋಡಿರಿ. ಈಗ ನಾನು ಶುಗರ್ ಬೀಡ್ಸು ಆ ಡಿಸೈನ್ಗೆ ಕಂಪ್ಲೀಟ್ ಆಗ್ತಾಯಿದ್ದೀನಿ ನೋಡಿ.
ಈ ಥರ ಡಿಸೈನ್ ಬಂದಾಗ ಬೀಡ್ಸ್ನ ಎರಡೆರಡು ಒಂದೊಂದು ಹಾಕ್ತಾ ಹೋಗಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಜಾಸ್ತಿ ಹಾಕಿದರೆ ಶೇಪು ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಈ ಥರ ಫುಲ್ಲು ಚಿಕ್ಕ ಕರು ಟೈಪ್ ಬಂದಾಗ ಒಂದೊಂದು ಹಾಕೋದಕ್ಕೆ ಹಾಕಿ, ಎರಡೆರಡು ಹಾಕಕ್ಕೆ ಹೋಗಬೇಡ್ರಿ. ನೋಡಿರಿ, ಕರೆಕ್ಟಾಗಿ ಒಂದೊಂದೇ ಹಾಕ್ತಾಯಿದ್ದೀನಿ. ಎರಡೆರಡು ಹಾಕಿದರೆ ಶೇಪ್ ಚೇಂಜ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಒಂದೊಂದೇ ಹಾಕ್ತಾ ಡಿಸೈನ್ನ ಕಂಪ್ಲೀಟ್ ಮಾಡ್ಬೇಕು ನೋಡಿ. ಈಗ ಇಷ್ಟಾದಮೇಲೆ ಅದ್ರ ಮಧ್ಯದಲ್ಲಿ ಒಂದು 4 mm ಬೀಡ್ಸ್ ಹಾಕಿದ್ದಾರೆ, ಅಲ್ಲಿ ವೈಟ್ ಹಾಕಿದ್ದಾರೆ. ನಾನೇನು ಮಾಡಿದ್ದೀನಿ, ಗೋಲ್ಡ್ ಇತ್ತು, ಗೋಲ್ಡ್ ಹಾಕಿದ್ದೀನಿ ನೋಡಿ. ಈಗ ಈ ಥರ ಲಾಕ್ ಮಾಡ್ತಾಯಿದ್ದೀನಿ. ಇವು ದೊಡ್ಡ ಬೀಡ್ಸ್ ಆಗಿರೋದ್ರಿಂದ ಬೀಡ್ಸ್ ಸುತ್ತ ಎಳೆನ ಹಾಕಿ ಕೆಳಗಡೆ ಟೈಟ್ ಮಾಡಿದ್ರು ಅದು ಲಾಕ್ ಆಗುತ್ತೆ ನೋಡಿ. ಈಗ ನೆಕ್ಸ್ಟು ಅದೇ ಡಿಸೈನ್ನ ಮತ್ತೆ ರಿಪೀಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಎಷ್ಟು ಹಾಕಿದ್ದೀನೋ ಅಷ್ಟೇ ಡಿಸೈನ್ನೇ ರಿಪೀಟ್ ಆಗಿದೆ ಇದರಲ್ಲಿ. ಈಗ ನೋಡಿರಿ, ಡಿಸೈನ್ ಯಾವ ಥರ ಹಾಕಿದ್ದೀನೋ ಅದ್ರ ಮೇಲೆ ಬೀಡ್ಸ್ ಹಾಕಂತ ಬರ್ತಾಯಿದ್ದೀನಿ ನೋಡಿ. ಆಲ್ಮೋಸ್ಟು ಹೇಳಿದ್ನಲ್ವ, ಎರಡೆರಡು ಒಂದೊಂದು ಬೀಡ್ಸ್ ಹಾಕಂತಲೇ ಬಂದರೆ ನೀಟಾಗಿರುತ್ತೆ ನೋಡಿರಿ ಡಿಸೈನು. ಪ್ರತಿಯೊಂದನ್ನು ತುಂಬ ಸುಲಭವಾಗಿ ಕಲಿಬೋದು, ಏನು ಕಷ್ಟ ಇಲ್ಲ. ಇದನ್ನು ಆ್ಯಕ್ಚುಲಿ ಕೈಯಲ್ಲೂ ಹಾಕ್ಬೋದು ನೋಡಿ. ಇನ್ನು ಲವಂಗ ನಾಟು ಕೈಯಲ್ಲಿ ಸೂಜಿ ದಾರದಲ್ಲೇ ಹಾಕೋದು. ಈ ಬೀಡ್ಸ್ನು ಸೂಜಿ ದಾರದಲ್ಲಿ ಆರಾಮಾಗಿ ಹಾಕ್ಬೋದು ನೋಡಿ. ನನ್ನ ಪ್ರಕಾರ ಸೂಜಿ ದಾರದಲ್ಲಿ ಚೈನ್ ಸ್ಟಿಚ್ ಒಂದೇ ಕಷ್ಟ ಆಗ್ಬೋದು, ಅಷ್ಟು ಬಿಟ್ಟರೆ ಮಿಕ್ಕಿರೋದೆಲ್ಲ ಈಸಿಯಾಗಿ ಹಾಕ್ಬೋದು ನೋಡಿ. ಚೈನ್ ಸ್ಟಿಚ್ ಅಂದರೆ ಫಿನಿಶಿಂಗ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಅದಕ್ಕೋಸ್ಕರ ಇದು ಬೀಡ್ಸ್ ವರ್ಕ್ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ. ಈಗ ಇದ್ರೊಳಗಡೆ ನಾನು 4 mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿ. ಈಗ ನಾನು ಎಂಡ್ ಲಾಕ್ ಮಾಡ್ತಾಯಿದ್ದೀನಿ ಇಲ್ಲಿ. ಆ್ಯಕ್ಚುಲಿ ಸುತ್ತ ಬೀಡ್ಸ್ ಇರ್ತವೆ, ಅದ್ರ ಸುತ್ತ ಎಳೆ ಹಾಕಿ ಪ್ರೆಸ್ ಮಾಡೋದಕ್ಕೆ ಸುಮ್ಮನೆ ಲೇಟ್ ಆಗುತ್ತೆ. ಅದಕ್ಕೋಸ್ಕರ ನಾನು ಡೈರೆಕ್ಟಾಗಿ ಇದನ್ನ ಎಂಡ್ ಲಾಕೇ ಮಾಡ್ತಾಯಿದ್ದೀನಿ ನೋಡಿ. ಈಗ ನೆಕ್ಸ್ಟು ನಾನು ಅಲ್ಲೊಂದು 4 mm ಬೀಡ್ಸ್ ಹಾಕ್ತೀನಿ. ಅದ್ರ ಸುತ್ತ 3 ಕುಂದನ್ ಬರುತ್ತೆ ನೋಡಿ. ಅದ್ರ ಪಾಯಿಂಟ್ ಅಲ್ಲಿ ಒಂದು ಏನು ಬರುತ್ತೆ ಅಂದರೆ 4 mm ಬೀಡ್ಸ್ ಬರುತ್ತೆ, ಅಲ್ಲಿ 3 ಕುಂದನ್ನು ಗಮ್ಮಕ್ಕೆ ಹಚ್ತೀನಿ ನಾನು. ಇಲ್ಲಿ ಸುತ್ತ ಬೀಡ್ಸ್ ಇಲ್ವಲ್ವ, ಹಾಗಾಗಿ ಇದನ್ನ ಬೀಡ್ಸ್ ಸುತ್ತ ಎಳೆನ ಹಾಕಿ ಕೆಳಗಡೆ ಟೈಟ್ ಮಾಡಿದ್ರು ಲಾಕ್ ಆಗುತ್ತೆ ನೋಡಿ. ಈಗ ಮತ್ತೆ ಅದೇ ಡಿಸೈನ್ ರಿಪೀಟ್ ಆಗ್ತಾಯಿದೆ ನೋಡಿ. ಇಲ್ಲಿ ನಿಮಗೆ ಅರ್ಥ ಆಗಲಿ ಅಂತ ಸ್ವಲ್ಪ ಜಾಸ್ತಿನೇ ತೋರಿಸ್ತಿದ್ದೀನಿ ಡಿಸೈನ್. ಇವಾಗ ಸ್ಟ್ರೈಟ್ ಅನಿಸುತ್ತಲ್ವ, ಅದು ಅಲ್ಲಿ ಸ್ವಲ್ಪ 2 3 ಹಾಕಿ ಸ್ವಲ್ಪ ಈ ಟರ್ನ್ ಆಗೋ ಟೈಮಲ್ಲಿ ಏನು ಮಾಡಿರಿ, ಒಂದೊಂದು ಹಾಕ್ಕಂತ ಬರ್ರಿ ನೋಡಿರಿ. ಬೀಡ್ಸ್ ಪಕ್ಕನೇ ನೀಟಾಗಿ ಕರೆಕ್ಟಾಗಿ ಹಾಕ್ಕಂತ ಬರ್ತಾಯಿದ್ದೀನಿ. ಈಸಿಯಾಗಿ ಹಾಕ್ಬೋದು, ಏನು ಲೇಟ್ ಆಗೋಲ್ಲ, ಕಷ್ಟ ಆಗೋಲ್ಲ ನೋಡಿ ಬೀಡ್ಸ್ ವರ್ಕ್ ಹಾಕೋದು. ನೋಡಿರಿ, ಒಂದೊಂದೇ ಹಾಕ್ತಾಯಿದ್ದೀನಿ. ಅಲ್ಲಿ ಶೇಪ್ ಬರುತ್ತೆ, ಎರಡೆರಡು ಹಾಕಿದ್ರು ಅಂದರೆ ತೊಂದರೆ ಇಲ್ಲ, ಎರಡೆರಡು ಹಾಕ್ಬೋದು. ಬಟ್ ಶೇಪ್ ಕೆಟ್ಟೋಗುತ್ತೆ ಅಂದಾಗ ಏನು ಮಾಡಿ, ಒಂದೊಂದೇ ಹಾಕಿ ಬೀಡ್ಸು. ಈಗ ಶುಗರ್ ಬೀಡ್ಸು ಕಂಪ್ಲೀಟ್ ಆಯಿತು. ಈಗ ನಾನು 4 mm ಬೀಡ್ಸ್ ಹಾಕ್ತಾಯಿದ್ದೀನಿ ನೋಡಿರಿ ಅದ್ರ ಮಧ್ಯದಲ್ಲಿ. ಈಗ ಡೈರೆಕ್ಟಾಗಿ ನಾನು ಎಂಡ್ ಲಾಕೆ ಮಾಡ್ತಾಯಿದ್ದೀನಿ. ಆ್ಯಕ್ಚುಲಿ ಇದು ಬೀಡ್ಸ್ ವರ್ಕಿಂದು ಕಂಪ್ಲೀಟ್ ಆಯ್ತು ನೋಡಿರಿ. ಮತ್ತೆ ನೆಕ್ಸ್ಟ್ ಎಲ್ಲೂ ಬೀಡ್ಸ್ ಇಲ್ಲ. ಈಗ ನಾನು ಕುಂದನ್ನ ಯಾವ ಥರ ಹಚ್ಚೋದು ಅಂತ ಈಗ ತೋರಿಸ್ತೀನಿ ನೋಡಿ. ಆ್ಯಕ್ಚುಲಿ ಬೀಡ್ಸ್ ಎಲ್ಲ ಇದ್ರಲ್ಲಿ ಹಾಕೋದು ಇಷ್ಟೇ, ಕ್ರೋಶೆ ಕಡ್ಡಿಲಿ ಬೀಡ್ಸ್ ಹಾಕೋದು ಇಷ್ಟು ಮಾತ್ರ. ಮಿಕ್ಕಿರೋದೆಲ್ಲ ನಾವು ಗಮ್ ಹಚ್ಚೋದು ಇಲ್ಲ ಲವಂಗ ನಾಟು ಥ್ರೆಡ್ಡಲ್ಲಿ ಸೂಜಿ ದಾರದಲ್ಲಿ ಹಾಕೋದು ನೋಡಿರಿ. ಈಗ ಗಮ್ಮು ಓವೆಲ್ ಶೇಪ್ ಗಮ್ ತಗೊಂಡಿದ್ದೀನಿ. ಎಲ್ಲೆಲ್ಲಿ ಹಾಕ್ಬೇಕಂತ ಅಲ್ಲಲ್ಲಿ ನಾನು ಗಮ್ ಹಚ್ತಾಯಿದ್ದೀನಿ ನೋಡಿ. ಈಗ ಬೀಡ್ ಸುತ್ತ 3 ಮತ್ತು ಇಲ್ಲಿ ಇದ್ರ ಡಿಸೈನ್ ಮೇಲೆ 1, ಇಲ್ಲಿ ಕೆಳಗಡೆ 1 ನೋಡಿ. ಈಗ ನಾನು ಹೇಳಿದ್ದೆ ಪೆನ್ಸಿಲಲ್ಲಾದರೂ ಹಾಕ್ಬೋದು, ಪೆನ್ನಲ್ಲಾದರೂ ಹಾಕ್ಬೋದು ಅಂತ. ಅದೇ ಗಮ್ನ ಹಚ್ಕೊಂಡು ಕುಂದನ್ನು ಅಲ್ಲಿ ಅಟ್ಯಾಚ್ ಮಾಡ್ಬೋದು ಅಂತ. ಇಲ್ಲ ನಾವು ಕೈಯಲ್ಲಿ ಇಡ್ತೀವಿ ಅಂದರೆ ಸ್ವಲ್ಪ ಗಮ್ಮು ಕೈಯಲ್ಲಿ ಅಂಟ್ಕೊಳ್ಳುತ್ತಲ್ಲ, ಕರೆಕ್ಟಾಗಿ ಬರೋದಿಲ್ಲ ನೋಡಿರಿ. ಈ ಥರ ಪೆನ್ನಲ್ಲಿ ಅಥವಾ ಪೆನ್ಸಿಲ್ ಯೂಸ್ ಮಾಡಿ ಹಾಕಿ ನೀಟಾಗಿ ಬರುತ್ತೆ. ಈಗ ನೋಡಿ, ಆ ಬೀಡ್ ಸುತ್ತ 3 ಕುಂದನ್ನು ಇಡ್ತಾಯಿದ್ದೀನಿ.
ಆ್ಯಕ್ಚುಲಿ ಪೆನ್ನಲ್ಲೇ ಈಸಿಯಾಗಿ ಇಡ್ಬೋದು, ಪೆನ್ನು ಅಥವಾ ಪೆನ್ಸಿಲ್ ಬಳಸಿ. ಅಲ್ಲಿಗೆ ಗಮ್ ಇರುತ್ತೆ, ಅದಕ್ಕೂ ಹತ್ಕೊಂಡ್ಬಿಡುತ್ತೆ ನೋಡಿ. ಇನ್ನು ಬೆರಳಲ್ಲಿ ಇಡೋಕೆ ಹೋದರೆ, ಕೈಯಲ್ಲಿ ಇಡೋಕೆ ಹೋದರೆ ಕೈಗೆಲ್ಲ ಗಮ್ ಆಗುತ್ತೆ, ಮತ್ತು ಕುಂದಲ್ಲಿ ಅಂಟುತ್ತೆ ಕೈಗೆ, ಇಡೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ಥರ ಪೆನ್ ನಿಬ್ಬು ಅಥವಾ ಪೆನ್ಸಿಲ್ ನಿಬ್ಬು ಬಳಸಿ ಇಡ್ಬೋದು ನೋಡಿ. ಈಗ ಎಲ್ಲವೂ ಹಚ್ಚಿದ್ದೀನಿ ನಾನು, ಇಲ್ಲೆರಡು ಹಚ್ಬೇಕಾದ್ರೆ ಮಿಸ್ ಆಗಿದೆ. ಈಗ ನಾನು ಲವಂಗ ನಟ್ ಯಾವ ಥರ ಹಾಕೋದಂತ ತೋರಿಸ್ತಿದ್ದೀನಿ ನೋಡಿ. ಇದನ್ನು ಚಮಕಿ ಬಳಸಿ ಹಾಕ್ತಾಯಿದ್ದೀನಿ ನೋಡಿ. ಆಲ್ಮೋಸ್ಟ್ ನಾನು ಇತ್ತೀಚೆಗೆ ಜಾಸ್ತಿ ವರ್ಕ್ ಹಾಕಿರೋವೆಲ್ಲ ಲವಂಗ ನಟ್ಟಲ್ಲೇ ಹಾಕಿದ್ದೀನಿ ನೋಡಿರಿ. ಈ ಥರ ನೀರು ಕೆಳಗಡೆಯಿಂದ ಥ್ರೆಡ್ನ ತಗೊಂಡು ಅದನ್ನ ಡೈರೆಕ್ಟ್ ಚಮಕಿ ಒಳಗಡೆ ಹಾಕಿದ್ರೆ ಲವಂಗ ನಟ್ ಬರುತ್ತೆ ನೋಡಿ. ಈಸಿಯಾಗಿ ಹಾಕ್ಬೋದು ನೋಡಿರಿ, ಏನು ಕಷ್ಟ ಆಗೋದಿಲ್ಲ. ಈಗ 3 ಲವಂಗ ನಟ್ ಬರುತ್ತೆ ಇಲ್ಲಿ, ತುಂಬ ಈಸಿಯಾಗಿ ಹಾಕ್ಬೋದು ನೋಡಿ. ಈಗ ಮಧ್ಯದ್ದು ಹಾಕ್ತಾಯಿದ್ದೀನಿ. ಕರೆಕ್ಟಾಗಿ ಹಿಂದು ಮುಂದೆ ಮಾಡ್ಕೊಂಡು ಥ್ರೆಡ್ನ ಬಿಡಿ. ಸ್ವಲ್ಪ ವ್ಯತ್ಯಾಸ ಅಂತಂದರೆ ಎಳೆ ವೇರಿಯೇಷನ್ ಆಗಿಬಿಡುತ್ತೆ ನೋಡಿ. ವೇರಿಯೇಷನ್ ಆದರೆ ಅದು ನೀಟಾಗಿ ಚೆನ್ನಾಗಿ ಕಾಣೋದಿಲ್ಲ ಲವಂಗ ನಟ್ಟು. ಈಗ ಇನ್ನೊಂದು ಲಾಸ್ಟ್ ಒಂದು ಹಾಕ್ತಾಯಿದ್ದೀನಿ ನೋಡಿರಿ. ಇದರಲ್ಲಿ ಕರೆಕ್ಟಾಗಿ ಹಿಂದೆ ಮುಂದೆ ಮಾಡ್ತಾ ಬಿಡ್ರಿ ಥ್ರೆಡ್ನ. ಈಗ ಇಲ್ಲಿ ಫ್ರೆಂಚ್ ನಟ್, ಚಮಕಿ ಮೇಲೆ ಫ್ರೆಂಚ್ ನಟ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಈಸಿ ಇದೆ ನೋಡಿರಿ ಡಿಸೈನ್, ಈಸಿಯಾಗಿ ಹಾಕ್ಬೋದು. ಕರೆಕ್ಟಾಗಿ ಮಾರ್ಕಿಂಗ್ ಕರೆಕ್ಟಾಗಿ ಮಾಡ್ಕೊಳ್ರಿ, ಚೇಂಜ್ ಮಾಡೋಕ್ಕೆ ಹೋಗ್ಬೇಡ್ರಿ. ಸ್ವಲ್ಪ ಇವಾಗ ಒಂದು ಡಿಸೈನ್ ಕರೆಕ್ಟಾಗಿ ಮಾಡ್ಕೊತೀವಿ ಅಂದರೆ ಅದೇ ಡಿಸೈನ್ ಮೇಲೇ ಮಾರ್ಕ್ ಮಾಡ್ಕೊತ ಹೋಗಿ. ಈಗ ಫ್ರೆಂಚ್ ನಟು ಸೇಮೇ, ಬಟ್ ನಾವು ಲಾಂಗ್ ಕೊಡೋದಿಲ್ಲ. ಲವಂಗ ನಟ್ ಕೊಟ್ಟಾಗೆ ಅಲ್ಲೇ ಹಾಕ್ತೀವಿ ನೋಡಿ, ಮುಡಿ ಹಾಕಿ ಅಲ್ಲೇ ಚಮಕಿ ಒಳಗಡೆನೇ ಬಿಡ್ತಾಯಿದ್ದೀನಿ ನೋಡಿ. ನೋಡಿರಿ ಈಸಿಯಾಗಿ ಬರುತ್ತೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ತುಂಬ ಇಷ್ಟ ಆಯ್ತು ನೋಡಿರಿ ಡಿಸೈನ್. ಆಲ್ಮೋಸ್ಟ್ ನಾನು ಹಾಕಿರೋವೆಲ್ಲ ಸಿಂಪಲ್ ಡಿಸೈನ್ನೇ ಹಾಕಿದ್ದೀನಿ ನೋಡಿರಿ. ಯಾಕಂದರೆ ಬೇಸಿಕ್ ಕಲಿಯೋರಿಗೆ ತುಂಬ ಗ್ರ್ಯಾಂಡಾಗಿರೋ ಹಾಕಿದರೆ ಅವ್ರಿಗೇನು ಗೊತ್ತಾಗಲ್ಲ, ಅರ್ಥ ಆಗೋದಿಲ್ಲ. ಈ ಥರ ಸ್ವಲ್ಪ ಪ್ರಾಕ್ಟೀಸ್ ಆದಂಗೆಲ್ಲ ಈ ಥರ ಚಿಕ್ಕ ಚಿಕ್ಕ ಡಿಸೈನೆಲ್ಲ ಪ್ರಾಕ್ಟೀಸ್ ಮಾಡಿದ್ಮೇಲೆ ಸ್ವಲ್ಪ ದೊಡ್ಡ ತೋರಿಸಿದ್ರೆ ಸ್ವಲ್ಪ ಅವ್ರಿಗೂ ಇವೆಲ್ಲ ಹಾಕಿ ಅಭ್ಯಾಸ ಆಗಿರುತ್ತೆ, ಅವು ಈಸಿಯಾಗಿ ಕಲಿತಾರೆ. ಅದಕ್ಕೋಸ್ಕರ ನೋಡಿರಿ ಇಲ್ಲಿ ಲಾಸ್ಟಿದೆ ಲವಂಗ ನಟ್ ಹಾಕ್ತಾಯಿದ್ದೀನಿ ನೋಡಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ ನೋಡಿರಿ ಡಿಸೈನು. ಈಗ ಲಾಸ್ಟ್ ಒನ್ ಹಾಕ್ತಾಯಿದ್ದೀನಿ. ಈಗ ಮಧ್ಯದ್ದು ಹಾಕ್ತಾಯಿದ್ದೀನಿ ನೋಡಿರಿ. ಈಗ ನೋಡಿರಿ ಕಂಪ್ಲೀಟ್ ಆಯಿತು ಡಿಸೈನು. ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದಿದೆ, ಈಸಿಯಾಗಿ ಹಾಕ್ಬೋದು ನೋಡಿ. ನಾನು ಹಾಕಿರೋದ್ರಲ್ಲಿ ನಿಮ್ಗೆ ಏನಾದರೂ ಒಂದು ಕಷ್ಟ ಆಯಿತು, ಅರ್ಥ ಆಗಲಿಲ್ಲ ಅಂದರೆ ಕಾಮೆಂಟ್ ಮಾಡಿ ಉತ್ತರ ಕೊಡ್ತೀನಿ. ಇದರಲ್ಲಿ ಏನಂತ ಕಷ್ಟ ಇಲ್ಲ ನೋಡಿರಿ, ಡಿಸೈನು ಎಷ್ಟು ಸುಲಭವಾಗಿ ಹಾಕ್ಬೋದು. ಇದರಲ್ಲಿ ಏನಂತ ಮೆಟೀರಿಯಲ್ಸ್ ಬಳಸೋದು ಕುಂದನೊಂದು ಕಾಸ್ಟ್ಲಿ ಆಗ್ಬೋದು, ಅಷ್ಟು ಬಿಟ್ಟರೆ ಮಿಕ್ಕಿರೋದೆಲ್ಲ ಕಡಿಮೆ ರೇಟಲ್ಲೇ ಆಗುತ್ತೆ ನೋಡಿರಿ ವರ್ಕ್ ಕೂಡ. ಈ ಡಿಸೈನ್ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.